TV7 ಕನ್ನಡಕ್ಕೆ ಸ್ವಾಗತ. ಬೆಲೆಬಾಳುವ ಒಡವೆಗಳ ಬ್ಯಾಗ್ ಪತ್ತೆ, ಪೊಲೀಸ್ ಸಿಬ್ಬಂದಿಯ ಸಮಯೋಚಿತ ಕಾರ್ಯಾಚರಣೆಗೆ ಮೆಚ್ಚುಗೆ. ಕಳೆದು ಹೋಗಿದ್ದ ಬೆಲೆಬಾಳುವ ಚಿನ್ನಾಭರಣಗಳಿದ್ದ ಬ್ಯಾಗ್ನು ಪೊಲೀಸ್ ಸಿಬ್ಬಂದಿ ಸಮಯೋಚಿತವಾಗಿ ಕಾರ್ಯಾಚರಣೆ ನಡೆಸಿ ಪತ್ತೆಹಚ್ಚಿ ವಾರಸುದಾರರಿಗೆ ಮರಳಿಸಿರುವ ಘಟನೆ ಚಳ್ಳಕೆರೆಯಲ್ಲಿ ನಡೆದಿದೆ. ಚಳ್ಳಕೆರೆ ನಗರದ LIC ಆಫೀಸ್ ರಸ್ತೆಯಲ್ಲಿರುವ ತಿರುಮಲ ಜ್ಯುವೆಲ್ಲರಿ ಬೆಳ್ಳಿ ಬಂಗಾರದ ಅಂಗಡಿ ಮಾಲೀಕರಾದ ಸುಮಾ ವೆಂಕಟೇಶ್ ಆಚಾರ್ ಅವರು ಸಂಜೆ ಅಂಗಡಿ ಮುಚ್ಚಿಕೊಂಡು ಅಕ್ಷರ ಮಾರ್ಟ್ ಬಳಿ ತೆರಳಿದ್ದರು. ಈ ವೇಳೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಕೆಲ ಯುವಕರು ಹಣ ಕೇಳಿದಾಗ ಹಣ ನೀಡಲು ಪರ್ಸ್ ನೋಡಿದ ಸಂದರ್ಭದಲ್ಲಿ ಪರ್ಸ್ ಕಾಣೆಯಾಗಿರುವುದು ಗಮನಕ್ಕೆ ಬಂದಿದೆ. ಪರ್ಸ್ನಲ್ಲಿ ATM ಕಾರ್ಡ್, ಆಧಾರ್ ಕಾರ್ಡ್ ಸೇರಿದಂತೆ ಅಂಗಡಿಯ ಬೀಗ, ಕೊಳಚೈನ್, ತಾಳಿ, ಉಂಗುರ ಸೇರಿದಂತೆ ಬೆಲೆಬಾಳುವ ಚಿನ್ನಾಭರಣಗಳಿದ್ದವು. ಪರ್ಸ್ಗಾಗಿ 2-3 ಬಾರಿ ರಸ್ತೆಯಲ್ಲಿ ಹುಡುಕಾಟ ನಡೆಸಿದರೂ ಪತ್ತೆಯಾಗಿರಲಿಲ್ಲ. ತಕ್ಷಣ ಚಳ್ಳಕೆರೆ ಪೊಲೀಸ್ ಠಾಣೆಗೆ ತೆರಳಿ ಠಾಣಾಧಿಕಾರಿ ಕೆ. ಕುಮಾರ್ ಅವರಿಗೆ ವಿಷಯ ತಿಳಿಸಿದರು. ಈ ವೇಳೆ ಠಾಣಾಧಿಕಾರಿಗಳು ಗಾಬರಿಯಾಗಬೇಡಿ ಎಂದು ಧೈರ್ಯ ತುಂಬಿ ನೀರು ಕುಡಿಸಿ ಸಮಾಧಾನಪಡಿಸಿದರು. ಬಳಿಕ ಸುಮಾ ಅವರ ಮೊಬೈಲ್ ಲೊಕೇಶನ್ ಆಧರಿಸಿ ಪೊಲೀಸ್ ಸಿಬ್ಬಂದಿ ನೆಹರು ವೃತ್ತದಿಂದ ಅಕ್ಷರ ಮಾರ್ಟ್ವರೆಗೆ ರಸ್ತೆಯಲ್ಲಿ ಹುಡುಕಾಟ ಆರಂಭಿಸಿದರು. ಈ ವೇಳೆ ವಿಶ್ವನಾಥ್ ಎಂಬುವವರಿಗೆ ರಸ್ತೆಯಲ್ಲಿ ಒಡವೆಗಳಿದ್ದ ಬ್ಯಾಗ್ ಸಿಕ್ಕಿರುವ ಮಾಹಿತಿ ಪೊಲೀಸರಿಗೆ ಲಭಿಸಿತು. ನಂತರ ಠಾಣಾಧಿಕಾರಿ ಕೆ. ಕುಮಾರ್ ಅವರ ಸಮ್ಮುಖದಲ್ಲಿ ವಿಶ್ವನಾಥ್ ಅವರು ಪತ್ತೆಯಾದ ಒಡವೆಗಳಿದ್ದ ಬ್ಯಾಗ್ನು ಸುಮಾ ವೆಂಕಟೇಶ್ ಆಚಾರ್ ಅವರಿಗೆ ಹಸ್ತಾಂತರಿಸಿದರು. ಬೆಲೆಬಾಳುವ ಒಡವೆಗಳನ್ನು ಕಳೆದುಕೊಂಡು ಆತಂಕದಲ್ಲಿದ್ದ ಕುಟುಂಬಕ್ಕೆ ಪೊಲೀಸರು ತಕ್ಷಣ ಸ್ಪಂದಿಸಿ ಸಮಯೋಚಿತವಾಗಿ ಕಾರ್ಯಾಚರಣೆ ನಡೆಸಿ ಒಡವೆಗಳಿದ್ದ ಬ್ಯಾಗ್ನು ಪತ್ತೆಹಚ್ಚಿ ಮರಳಿ ನೀಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪೊಲೀಸರ ಸಮಯೋಚಿತ ಕಾರ್ಯಾಚರಣೆ ಹಾಗೂ ಪ್ರಾಮಾಣಿಕವಾಗಿ ಬ್ಯಾಗ್ನು ಪೊಲೀಸರಿಗೆ ಒಪ್ಪಿಸಿದ ವಿಶ್ವನಾಥ್ ಅವರ ನಡೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. TV7 ಕನ್ನಡ ಮೌನೇಶ ಆಚಾರ್. ನಮ್ಮ ಹೆಸರು ಸುಮಾ ಅಂತ. ಮನೆ ಹೆಸರು ವೆಂಕಟೇಶ್ ಆಚಾರ್ ಅಂತ. ನಮ್ಮ ಮನೆ ಇರೋದು 45 ವರ್ಷ. ವಿಶ್ವಕರ್ಮ ಸಮಾಜ ಅದೇ LIC ಆಫೀಸ್. ವಿಚಾರ ಅಂದ್ರೆ ನಮ್ದು ತಿರುಮಲ ಜ್ಯುವೆಲ್ಲರ್ಸ್. ಈ ಸಂಜೆ ಕ್ಲೋಸ್ ಅಂಗಡಿ ಶಾಪ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸರ್ಕಲ್ ಇಂದ ಅಕ್ಷರ ಫುಡ್ ಮಾರ್ಟ್ವರೆಗೂ ಬಂದೆ. ಅಲ್ಲಿ ಅಕ್ಷರ ಫುಡ್ ಮಾರ್ಟ್ ಹತ್ರ ಅಲ್ಲಿ ಮಕ್ಕಳು ಗಣೇಶನಕ್ಕೆ ದುಡ್ಡು ಕೇಳಿದ್ರು. ಅವಾಗ ಪರ್ಸ್ ನೋಡಿದೆ ಸರ್, ಪರ್ಸ್ ಇರ್ಲಿಲ್ಲ. ತಿರ್ಗ ಆಮೇಲೆ ನೆಕ್ಸ್ಟ್ ಅದೇ ರೂಟಿಂದನೇ ನಾನು ಮತ್ತೆ ಯೂಟರ್ನ್ ಮಾಡ್ಕೊಂಡು 2 ಸತಿ ಓಡಾಡಿದೆ. ಅದೆಲ್ಲ ಸಿಗ್ಲಿಲ್ಲ ಸರ್. ಆ ಪರ್ಸ್ ಅಲ್ಲಿ 18 ಗ್ರಾಮಿಂದು ಒಂದು ಮಾಂಗಲ್ಯ ಸರ, 8 ಗ್ರಾಮಿಂದು ಒಂದು ಗೋಲ್ಡ್ ಚೈನು, 2 ತಾಳಿ, 5 ಚಿಕ್ಕ ಗುಂಡುಗಳು ಇದ್ವು ಸರ್. ಮೊಬೈಲ್ ಇತ್ತು, ATM ಕಾರ್ಡ್ಸ್, ಆಧಾರ್ ಕಾರ್ಡು, ಡಾಕ್ಯುಮೆಂಟ್ಸ್ ಎಲ್ಲ ಇದ್ವು ಸರ್. ಅಂಗಡಿ ಬೀಗ, ಕ್ಲೋಸ್ ಮಾಡಿದ್ದು ಅಂಗಡಿ ಬೀಗ ಎಲ್ಲ ಒಳಗೆ ಇತ್ತು ಸರ್. ಅಲ್ಲಿ ಅಕ್ಷರ ಫುಡ್ ಮಾರ್ಟ್ ಹತ್ರ ಅಲ್ಲಿ ನೋಡ್ಕೊಂಡಿದ್ದು. ಮತ್ತೆ ಯೂಟರ್ನ್ ಆಗಿ 2 ಸತಿ ಓಡಾಡ್ದೆ ಅದೇ ರೂಟಲ್ಲಿ, ಎಲ್ಲೂ ಕಾಣಲಿಲ್ಲ. ತಕ್ಷಣ ಸ್ಟೇಷನ್ಗೆ ಬಂದೆ. ಕುಮಾರ್ ಸರ್ ಇದ್ರು. ಕುಮಾರ್ ಸರ್ ಅವರು ಬಹಳ ಟೆನ್ಷನ್ ಆಗಿದೆ. ಅವ್ರು ಕುಡಿಯಕ್ಕೆ ನೀರು ಕೊಟ್ರು. ಆಮೇಲೆ ತಕ್ಷಣ ಲೊಕೇಶನ್ ಹಾಕಿದ್ರು. ನನ್ನ ನಂಬರ್ ಹೇಳಿದೆ, ಫೋನ್ ನಂಬರ್. ಆಮೇಲೆ ಅವರು ಲೊಕೇಶನ್ ಆಗಿ ಸಿಬ್ಬಂದಿಯವರು ಎಲ್ಲ ಒಂದು 5-6 ಜನ ಬಂದ್ರು ಜೊತೆಗೆ. ರೂಟ್ ಎಲ್ಲ ತೋರಿಸ್ದೆ ನಾನು ಅವ್ರಿಗೆಲ್ಲ. ಅವರೆಲ್ಲ ಸರ್ಕಲ್ ಇಂದ ಅಕ್ಷರ ಫುಡ್ ಮಾರ್ಟ್ವರೆಗೂ ಜೊತೆಗೆ ಬಂದ್ರು. ತಿರ್ಗ ಆಮೇಲೆ ವಿಶ್ವನಾಥ್ ಸರ್ ಅಂತ, ವಿಶ್ವನಾಥ್ ಸರ್ ಅವರು ಅವ್ರಿಗೆ ಹಂಸ ಹತ್ರ ಸಿಕ್ಕಿದೆ. ಆಮೇಲೆ ಅವರೇ ನನ್ನನ್ನ ಮಾತಾಡಿಸಿ ಸಿಕ್ಕಿದೆ, ನನ್ನ ಹತ್ರ ಇದೆ ಬರ್ರಿ ಅಂತಂದು ಅವರೇ ಕೊಟ್ರು ಸರ್. ಈಗ ನಾವು ಬಂದಾಗ ಸರ್ ಮಾತಾಡಿಸಿದ್ವಿ. ಸರ್ ತಮ್ಮ ಹೆಸರು ವಿಶ್ವನಾಥ್ ಅದು